ಇನ್ನು ಏನು ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಎರಡೆರಡು ಟೊಮೆಟೊ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, ನೇತ್ರಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ವೆಲ್ಕಮ್ ಟು ಅನದರ್ ಕುಕಿಂಗ್ ವಿಡಿಯೋ. ಯಾರು ಇನ್ನೂ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು ಇವಾಗ 8 ಗಂಟೆ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ ಬೇಗನೆ ಎದ್ದೆ. ಬೇಗ ಎದ್ಬಿಟ್ಟು ಆ್ಯಸ್ ಇಟ್ ಈಸ್ ಡೈಲಿ ಮಾಡೋ ಕೆಲಸನೇ ಕಸ ಗುಡಿಸಿ, ನೆಲ ಒರೆಸಿ, ರಂಗೋಲಿ ಹಾಕಿ, ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿ ಇವಾಗ ಕುಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿದೆ ಫ್ರೆಂಡ್ಸ್. ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ. ಸೊ ಫ್ರೆಂಡ್ಸ್, ನಾನಿವತ್ತು ಊಟಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇದು ಬ್ಯಾಚುಲರ್ಸ್ಗೆ ಹಾಗೆ ರೂಮ್ ಮಾಡ್ಕೊಂಡು ಓದೋರಿಗೆ ತುಂಬ ಸುಲಭವಾಗಿ ಈಸಿಯಾಗಿ ಬೇಗ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ರೊಟ್ಟಿ ಏನು ಮಾಡ್ತಾಯಿಲ್ಲ, ಇವತ್ತು ಒಂದು ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಕಡೆ ನಾಷ್ಟಾ ಅಂತ ಕರೀತಾರೆ. ಅದು ಯಾವ ನಾಷ್ಟಾ ಅಂತಂತ ಕೇಳಿದರೆ, ಅದು ಈಸಿಯಾಗಿ ಮಾಡುವಂತಹ ಉಪ್ಪಿಟ್ಟು. ಅದಕ್ಕೆ ನಾವು ಕಾಂಕ್ರೀಟ್ ಅಂತಲೂ ಕರಿತೀವಿ ಶಾರ್ಟ್ಕಟಾಗಿ. ಸೊ ಫ್ರೆಂಡ್ಸ್, ನಾನಿವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಚಿಕ್ಕ ಸೈಜಿನ ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಚಿಕ್ಕ ಸೈಜಿಂದು ಒಂದು ಆನಿಯನ್ ಅಥವಾ ಉಳ್ಳಾಗಡ್ಡೆ ಅಂತಾರಲ್ವ, ಅದು ತೊಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಕೊಂಡಿರೋ ಒಂದೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಉಪ್ಪಿಟ್ಟು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮಾಡೋದಕ್ಕೆ. ಈ ಉಪ್ಪಿಟ್ಟಿನ ಹಿಂಗೆ ಮಾಡ್ತಾರೆ, ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ಏನಿಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾನು ಈ ರೀತಿ ಮಾಡ್ಕೋತೀನಿ. ಜಾಸ್ತಿ ಅಂದರೆ ಹಿಂಗೆ ಮಾಡೋದು. ಇದ್ರ ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೋತಾರೆ ಫ್ರೆಂಡ್ಸ್. ಅದೂ ಟೇಸ್ಟ್ ಚೆನ್ನಾಗಿರುತ್ತೆ. ಬೀನ್ಸು, ಆಮೇಲೆ ಬೇರೆ ಬೇರೆ ಏನಪ್ಪ ಏನು ಬೀನ್ಸು, ಕ್ಯಾರೆಟು, ಈ ಥರದ್ದೆಲ್ಲ ತೊಗೊಂಡು ಅದರಲ್ಲಿ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ಬಟ್ ನಾನು ಜಸ್ಟ್ ಮೆಣಸಿನ್ಕಾಯಿ, ಟೊಮೊಟೊ, ಉಳ್ಳಾಗಡ್ಡೆ ಈ ಮೂರು ತರಕಾರಿ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡುವಂಥ ವಿಧಾನ ಇದು. ಅದೇ ನಾನು ಇವತ್ತು ಮಾಡ್ತಾ ಇರೋದು. ಸೊ ಫ್ರೆಂಡ್, ಕುಕಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಫ್ರೆಂಡ್ಸ್. ಆಯಿಲ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನಿಂದ 3 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಕಮ್ಮಿ ಆಯಿತು ಅಂತಂದರೆ ಆಮೇಲೆ ಸ್ವಲ್ಪ ಹಾಕೋಬೋದು. ಎಣ್ಣೆ ಬಿಸಿ ಆಯಿತು ಫ್ರೆಂಡ್ಸ್. ಎಣ್ಣೆ ಬಿಸಿ ಆಯಿತು. ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಕಡಲೆ, ಆಮೇಲೆ ಶೇಂಗಾನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸೇರಿಸಿ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನೇ ಇದ್ರ ಜೊತೆ ಉದ್ದಿನಬೇಳೆ ಕೂಡ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಸೇರಿಸ್ತಾ ಇಲ್ಲ. ಇವಾಗ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್ ಉಪ್ಪಿಟ್ಟು. ನಮ್ಮನೇಲಿ ನಾವು ರೆಗ್ಯುಲರ್ ಆಗಿ ಇದೇ ಥರ ಮಾಡ್ಕೊಳ್ಳೋದು. ಸ್ವಲ್ಪ ಇವೆರಡು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಫ್ರೈ ಆಗ್ತಾ ಇದೆ ಫ್ರೆಂಡ್ಸ್. ಫ್ರೈ ಆಯಿತು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡೆ. ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಫ್ರೈ ಆಯಿತು ಫ್ರೆಂಡ್ಸ್. ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಇನ್ನು 1 ನಿಮಿಷ ಬಿಟ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ಇದಕ್ಕೆ ನೀರು ಆ್ಯಡ್ ಮಾಡ್ತೀನಿ ಇವಾಗ. ಈ ಉಪ್ಪಿಟ್ಟಿನ ತುಂಬ ವಿಧದಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ನಾನು ಹೇಳ್ತಿರೋದು ಏನಂದರೆ, ತುಂಬ ಈಸಿಯಾಗಿ ಬೇಗ ಒಂದು 10 ರಿಂದ 15 ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಮಾಡ್ಕೋಬೋದು. ಆ ವಿಧಾನದಲ್ಲಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನಗೆ ಆವಾಗಲೇ ಹೇಳ್ದಂಗೆ ಬ್ಯಾಚುಲರ್ಸ್ಗೆ, ರೂಮ್ ಮಾಡಿ ಓದ್ಕೊಳ್ಳೋರಿಗೆ, ಅವ್ರಿಗೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಉಪ್ಪಿಟ್ಟು ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಫ್ರೈ ಆಯಿತು ಇವಾಗ. ನೋಡಿ ಫ್ರೆಂಡ್ಸ್, ಈ ಗ್ಲಾಸಿಂದ
3 ಗ್ಲಾಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀರು. ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಉಪ್ಪಿಟ್ಟು, ಅದಕ್ಕೆ ನಾನು 1.5 ಗ್ಲಾಸು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಗ್ಲಾಸಿಂದ 3 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸಿಗೆ 1 ಗ್ಲಾಸ್ ಉಪ್ಪಿಟ್ಟು ನುಚ್ಚಿಗೆ 2 ಗ್ಲಾಸ್ ವಾಟರ್ ಹಾಕಬೇಕು. ಅದಕ್ಕೆ ನಾನು 1.5 ಗ್ಲಾಸ್ ಉಪ್ಪಿಟ್ಟು ಮಾಡೋದ್ರಿಂದ 3 ಗ್ಲಾಸು ವಾಟರ್ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ 2 ಗ್ಲಾಸ್ ಆಯಿತು, 3ನೇ ಗ್ಲಾಸ್. ಸೊ ಫ್ರೆಂಡ್ಸ್ ಆಯಿತು, ನೀರು ಆ್ಯಡ್ ಮಾಡಿದೆ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಉಪ್ಪು ಆಗ್ಬಿಟ್ಟು ತಿನ್ನೋಕ್ಕೆ ಆಗಲ್ಲ ಅಡುಗೆನ. ಸೊ ಫ್ರೆಂಡ್ಸ್ ನೀರು ಚೆನ್ನಾಗಿ ಕುದಿಬೇಕು. ಕುದಿಯೋ ಟೈಮಲ್ಲಿ ಉಪ್ಪಿಟ್ಟು ನುಚ್ಚು ಹಾಕಬೇಕು. ಅದಕ್ಕಿಂತ ಮುಂಚೆ ಇದನ್ನು ಮುಚ್ಚಿಬಿಟ್ಟು ಉಪ್ಪಿಟ್ಟು ನುಚ್ಚು ಕ್ಲೀನ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಉಪ್ಪಿಟ್ಟು ನುಚ್ಚನ್ನ ಕ್ಲೀನ್ ಮಾಡ್ಕೊಂಡು ಬಂದೆ. ಇವಾಗ ಅದು ಚೆನ್ನಾಗಿ ನೀರು ಕುದ್ತಾ ಇದೆ ನೋಡಿ, ಏನು ಕುದಿ ಬರುತ್ತೆ ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇರ್ಬೇಕು ಫ್ರೆಂಡ್ಸ್. ಆವಾಗ ನಾವು ಉಪ್ಪಿಟ್ಟು ನುಚ್ಚು ಹಾಕಬೇಕಾಗುತ್ತೆ. ಇದಕ್ಕೆ ಆಯಿಲ್ ಸೇರಿಸ್ಕೋಬೋದು. ಇದಕ್ಕೇನಾದರೂ ಕಮ್ಮಿ ಆಯಿಲ್ ಏನಾದರೂ ಇದಕ್ಕೆ ಕಮ್ಮಿ ಆಗಿತ್ತು ಅಂತಂದರೆ ಸ್ವಲ್ಪ ಇದರಲ್ಲಿ ಆಯಿಲ್ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಹಂಗೇನೆ ಹಾಕೋಬೋದು ಫ್ರೆಂಡ್ಸ್. ಕೆಲವೊಬ್ಬರು ಉಪ್ಪಿಟ್ಟು ನುಚ್ಚನ್ನ ಹುರ್ಕೊಂಡು ಫ್ರೈ ಮಾಡಿಕೊಂಡು ಯೂಸ್ ಮಾಡ್ತಾರೆ, ಹಂಗೂ ಮಾಡ್ಬೋದು. ಟೈಮ್ ಇಲ್ಲ ಅಂತ ಅನಿಸಿದ್ರೆ ಹಿಂಗೆ ಡೈರೆಕ್ಟಾಗಿ ಉಪ್ಪಿಟ್ಟು ನುಚ್ಚು ಸೇರಿಸ್ಕೊಂಡು ಉಪ್ಪಿಟ್ಟು ಮಾಡ್ಕೋಬೋದು ಫ್ರೆಂಡ್ಸ್. 2 ಸ್ಪೂನ್ ಆಯಿಲ್ ಹಾಕಿದೆ ಫ್ರೆಂಡ್ಸ್. ಇದಕ್ಕೆ ಇದು ಚೆನ್ನಾಗಿ ಸ್ವಲ್ಪ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೆ ಅದ್ರ ಜೊತೆಗೆ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಮಾಡಿ ಉಪ್ಪಿಟ್ಟು ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ಆ್ಯಡ್ ಮಾಡೋಕ್ಕಿಂತ ಮುಂಚೆ ಅಲ್ಲ ಕೂಡ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಆಯಿತು ಫ್ರೆಂಡ್ಸ್, ಚೆನ್ನಾಗಿ ನೀರು ಕುದ್ತಾ ಇದೆ. ಇವಾಗ ಆ್ಯಡ್ ಮಾಡ್ತೀನಿ ಇದಕ್ಕೆ. ಎರಡೇ 2 ಟೊಮೆಟೊ ಸರ್ ಅನ್ನೋ ಥರ, ಒಂದೇ 1 ಟೊಮೆಟೊ, 2 ಮೆಣಸಿನ್ಕಾಯಿ ಆ್ಯಂಡ್ ಚಿಕ್ಕದಾಗಿರೋ 1 ಆನಿಯನ್ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಉಪ್ಪಿಟ್ಟು. ಎಷ್ಟು ಈಸಿ ಅಲ್ವಾ ಉಪ್ಪಿಟ್ಟು ಮಾಡೋದು. ಆಯಿತು ಫ್ರೆಂಡ್ಸ್, ಆ್ಯಡ್ ಮಾಡಿದೆ. ಇನ್ನು 5 ಮಿನಿಟ್ಸಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್ ಹೆಂಗೆ ಸೌಂಡ್ ಬರುತ್ತೆ, ಚೆನ್ನಾಗಿ ಕುದೀತಾ ಇದೆ ಒಳಗಡೆ. ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಉಪ್ಪಿಟ್ಟು ನುಚ್ಚು ಹಾಕಿದ್ಮೇಲೆ ಒಂದ್ಸಲ ಈ ರೀತಿ ಕಲಿಸ್ಬೇಕು ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ಬೇಕು. ಒಂದೂವರೆ ಗ್ಲಾಸ್ ಉಪ್ಪಿಟ್ಟು ಮಾಡ್ತಾ ಇರೋದು ಫ್ರೆಂಡ್ಸ್. ಕರೆಕ್ಟಾಗಿ ನೀರು ಹಾಕೋಬೇಕಾಗುತ್ತೆ. ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಚೆನ್ನಾಗಾಗಲ್ಲ. ಅದು ಫುಲ್ಲು ನೀರು ಕಮ್ಮಿ ಆಯಿತು ಅಂದರೆ ಫುಲ್ ಗಟ್ಟಿ ಎಲ್ಲ ಚೆನ್ನಾಗಿ ಕುದಿಯೋಲ್ಲ, ಹಂಗೆ ಬಂದುಬಿಡುತ್ತೆ. ಇಲ್ಲ ಜಾಸ್ತಿ ನೀರು ಹಾಕ್ಬಿಟ್ರೆ ಅಂತಂದರೆ ಅದು ಒಂಥರ ಬಿಸಿಬೇಳೆ ಬಾತ್ ಟೈಪು ಫುಲ್ ನೀರು ಆಗಿಬಿಡುತ್ತೆ. ಅದಕ್ಕೆ ಸಮವಾಗಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ವಾಟರ್. ಆಯಿತು ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ಸಖತ್ತಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಕಂಪ್ಲೀಟ್ ಆಯಿತು ಮಾಡೋದು. ಇವಾಗ ಊಟ ಮಾಡಬೇಕು. ಸೊ ಫ್ರೆಂಡ್ಸ್, ಉಪ್ಪಿಟ್ಟು ಮಾಡೋದು ಕಂಪ್ಲೀಟ್ ಆಯಿತು. ಅದನ್ನ ಆಮೇಲೆ ಟೇಸ್ಟ್ ನೋಡ್ತೀನಿ ನಾನು. ಹಂಗೆ ಬಂದಿರುತ್ತೆ ಫ್ರೆಂಡ್ಸ್, ನಾನು ಯಾವಾಗಲೂ ಮಾಡಿರ್ತೀನಲ್ವ ಅದೇ ರೀತಿಯೇ ಟೇಸ್ಟ್ ಇರುತ್ತೆ, ಅದೇನು ಚೇಂಜ್ ಆಗಿರಲ್ಲ. ಮುಖ್ಯವಾಗಿ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈಸಿಯಾಗಿರೋ ಒಂದು ವೇಯಲ್ಲಿ ನಾನು ಇವತ್ತು ಮಾಡಿರೋದು. ಇದ್ರ ಜೊತೆಗೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಮಾಡಬೇಕಾಗುತ್ತೆ, ಅದು ತುಂಬ ಟೈಮ್ ಹಿಡಿಯುತ್ತೆ. ಬೇರೆ ಥರನೂ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ಅದೂ ಚೆನ್ನಾಗಿರುತ್ತೆ. ಬಟ್ ನಾವು ರೆಗ್ಯುಲರಾಗಿ ಇದನ್ನೇ ಮಾಡೋದು. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.